ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಳತೆ ಬಾಟಮಿಂದ ತಗೊಂಡಂಥ ಅಳತೆನ ಬಳಸ್ಕೊಂಡು ಮತ್ತೆ ಹೊಸದಾಗಿ ಯಾವ ರೀತಿ ಚೂಡಿದಾರ್ ಬಾಟಮ್ನ ಸೆಮಿ ಪಾಟೆಲ್ಲ ಬಾಟಮ್ನ ಕಟಿಂಗ್ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಸಾಕಷ್ಟು ಜನ ನೋಡಿದ್ದಾರೆ. ಇನ್ನೂ ಯಾರೆಲ್ಲ ನೋಡಿಲ್ವೋ ನಿಮಗೆ ಎಂಡ್ ಕಾರ್ಡಲ್ಲಿ ಲಾಸ್ಟಲ್ಲಿ ವಿಡಿಯೋ ಕೊನೆಯಲ್ಲಿ ಆ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ. ಇಲ್ಲಾಂದರೆ ಮೇಲ್ಗಡೆ ಐ ಬಟನಲ್ಲಿ ಆ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ. ನೀವು ಅಲ್ಲಿಂದಾದರೂ ಆ ವಿಡಿಯೋನ ನೋಡ್ಬೋದು. ಇಲ್ಲಾಂದರೆ ಚಾನಲ್ನ ಓಪನ್ ಮಾಡಿದರೆ ನಿಮಗೆ ಪ್ಲೇ ಲಿಸ್ಟ್ ಇರುತ್ತೆ, ವೀಡಿಯೋಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆ ವೀಡಿಯೋಸ್ನ ನೋಡ್ಬೋದು. ತುಂಬ ನೀಟಾಗಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ. ಚೂಡಿದಾರ್ ಬಾಟಮು ಸೆಮಿ ಪಟೆಲ್ಲ ಬಾಟಮು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ. ಹಾಗೆ ಸೆಮಿ ಪಟೆಲ್ಲ ಬಾಟಮ್ದು ಅಳತೆ ಯಾವ ರೀತಿ ತೊಗೊಳ್ಬೇಕಂತ ಇದೇ ಚಾನಲಲ್ಲಿ ಫಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ. ಯಾವ್ಯಾವ ಮೆಜರ್ಮೆಂಟ್ಸ್ನ ತೊಗೊಳ್ಬೇಕು, ಯಾವ ರೀತಿ ತೊಗೊಳ್ಬೇಕಂತ. ಇನ್ನು ಆ ವಿಡಿಯೋನ ನೋಡಿಲ್ಲ ಅಂದರೆ ಈ ಚಾನಲಲ್ಲಿ ಆ ವಿಡಿಯೋನೂ ಇದೆ. ನೀವು ಚಾನಲ್ನ ಓಪನ್ ಮಾಡಿ ವೀಡಿಯೋಸ್ ಸೆಕ್ಷನ್ಗೆ ಹೋದರೆ ಆ ಎಲ್ಲ ವೀಡಿಯೋಸು ಸಿಗುತ್ತೆ. ಚೂಡಿದಾರ್ ಟಾಪ್ದು ಮತ್ತು ಬ್ಲೌಸ್ದು ಈ ಮೂರು ಮೆಜರ್ಮೆಂಟ್ಸ್ನ ಯಾವ ರೀತಿ ತೊಗೊಳ್ಬೇಕಂತ ಆಲ್ರೆಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಆ ವೀಡಿಯೋಸ್ನ ನೋಡಿ ನಿಮಗೆ ಕಟಿಂಗ್ ಮಾಡೋದಕ್ಕೆ, ಸ್ಟಿಚಿಂಗ್ ಮಾಡೋದಕ್ಕೆ ಇನ್ನಷ್ಟು ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಏನು ಕಟಿಂಗ್ ಮಾಡಿ ತೋರಿಸಿದ್ದೀನೋ ಅದೇ ಚೂಡಿದಾರ್ ಬಾಟಮ್ನ ಕಂಪ್ಲೀಟಾಗಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕಂಪ್ಲೀಟ್ ಇದೊಂದು ವಿಡಿಯೋನ ನೋಡೋದ್ರಿಂದ ಚೂಡಿ ಬಾಟಮ್ನ ಕಂಪ್ಲೀಟಾಗಿ ಸ್ಟಿಚಿಂಗ್ ಮಾಡೋದನ್ನು ನೀವು ಕಲ್ತ್ಕೊಳ್ತೀರ. ಓಕೆ. ಹಾಗೆ ಇದು ಹೊಸ ಚಾನಲ್ಲು. ಈ ಹೊಸ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಇರುತ್ತೆ. ಆ ಆಲ್ ನೋಟಿಫಿಕೇಷನ್ನ ನೀವು ಟಿಕ್ ಮಾಡಿ ಇಟ್ಕೊಳ್ಳಿ. ಆಗಲೇ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಆ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ವೀಡಿಯೋಸ್ನ ನೋಡ್ಬೋದು. ಓಕೆ. ವಿಡಿಯೋ ನಿಮಗೆ ಕೊನೆಯಲ್ಲಿ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಡೌಟ್ಸ್ನ ಕೇಳಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈಗ ನಿಮಗೆ ಕಂಪ್ಲೀಟ್ ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಲಾಸ್ಟ್ ಟೈಮು ಕಟಿಂಗ್ ಮಾಡಿರುವಂಥ ಚೂಡಿದಾರ್ ಬಾಟಮ್ ಪೀಸು. ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ನಾನು ಯಾವ ರೀತಿ ಆದರೆ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನೋ ಅದನ್ನು ನೀವು ಮೈಂಡ್ನಲ್ಲಿ ಹಾಗೆ ಸೇವ್ ಮಾಡಿಕೊಂಡು ನೆನಪು ಇಟ್ಕೊಂಡು ಅದೇ ರೀತಿ ಪ್ರಾಕ್ಟೀಸ್ನ ಮಾಡಿ. ಫಸ್ಟು ನಾಡ ರೆಡಿ ಮಾಡ್ಕೊಳ್ಬೇಕು. ಇದು ನೋಡಿ ಒಂದು ಇಂಚು ಇಲ್ಲ 1.25 ಇಂಚ್ ಆಗಲ್ಲ. ನಿಮ್ಗೆ ಅಂಚು ಪೀಸ್ ಇದ್ದರೆ ಅಂಚು ಪೀಸ್ ತೊಗೊಳ್ಳಿ. ಅಂಚು ಪೀಸ್ ಸಿಕ್ಕಿಲ್ಲ ಅಂದರೆ ನಾರ್ಮಲಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದು ನಿಮಗೆ ಡಬಲ್ ಸೈಡು ಈ ರೀತಿ ಡಬಲ್ ಸೈಡ್ ಇರಬೇಕು. ಈ ಡಬಲ್ ಸೈಡು ಈ ನೇಪ ಕಟ್ ಮಾಡ್ಕೊಂಡಿದ್ದೀರಲ್ವ, ಈ ನೇಪಾಗೆ ಈ ರೀತಿ ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಇನ್ನೂ ಒಂದು 5 ರಿಂದ 6 ಇಂಚು ಎಕ್ಸ್ಟ್ರಾ ಇರಬೇಕು. ಅಷ್ಟು ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡ ನಂತರ ಫಸ್ಟ್ ಈ ನಾಡನ್ನು ರೆಡಿ ಮಾಡ್ಕೊಳ್ಳೋಣ. ಅಂಚು ಪೀಸ್ ಸಿಕ್ಕಿದರೆ ಒಂದು ಸೈಡ್ ಮಾತ್ರ ಫೋಲ್ಡ್ ಮಾಡ್ಬೋದು. ಫಸ್ಟು ಈ ರೀತಿ ಒಂದು ಸೈಡು ಫೋಲ್ಡ್ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಒಂದು 1/4 ಇಂಚು ಫಸ್ಟು 1/4 ಇಂಚು ಇಲ್ಲ 1/4 ಇಂಚು ಒಂದು ಪಾಯಿಂಟ್ ಫೋಲ್ಡ್ ಮಾಡಿಕೊಂಡು ಮತ್ತೆ ಇದನ್ನೀಗೆ ಇನ್ನೊಂದು ಫೋಲ್ಡ್ನ ಮಾಡ್ಕೊಳ್ಬೇಕು. ಓಕೆನಾ. ನಿಮ್ಗೆ ಅಂಚು ಪೀಸ್ ಏನಾದರೂ ಇಲ್ಲ ಅಂದರೆ ಈ ಕಡೆ ಸೈಡ್ ಒಂದು ಫೋಲ್ಡು ಮತ್ತು ಈ ಕಡೆ ಸೈಡು ಒಂದು ಫೋಲ್ಡು, ಈ ರೀತಿ 2 ಫೋಲ್ಡ್ನ ಮಾಡಿಕೊಂಡು ಇದನ್ನು ಮತ್ತೆ ಈ ರೀತಿ ಫೋಲ್ಡ್ ಮಾಡಬೇಕು. ಅಂಚು ಪೀಸ್ ಇದ್ದರೆ ಒಂದು ಸೈಡ್ ಫೋಲ್ಡ್ ಮಾಡಿದರೆ ಸಾಕಾಗುತ್ತೆ. ಗೊತ್ತಾಯ್ತಲ್ವ. ಈ ರೀತಿ ಫೋಲ್ಡ್ ಮಾಡಿ ಈ ಕಡೆ ಸೈಡು ಒಂದು ಸ್ಟಿಚ್ನ ಮಾಡಿದರೆ ಆಯಿತು. ಫಸ್ಟು ರಫ್ ಮಾಡ್ಕೊಳ್ಳಿ. ರಫ್ ಮಾಡ್ಕೊಂಡ ನಂತರ ಈ ಕಡೆ ಸೈಡಲ್ಲಿ ನೀವು ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕ್ಕೊಂಡ್ರೆ ಆಯಿತು. ನಾನು ಯಾವ ರೀತಿ ಆದರೂ ನಿಮಗೆ ತೋರಿಸ್ಕೊಡ್ತೀನೋ ಫಸ್ಟಿಂದ ಸ್ಟೆಪ್ ಬೈ ಸ್ಟೆಪ್ಪು ಅದೇ ರೀತಿಯೇ ಫಾಲೋ ಮಾಡಿ ಪ್ರಾಕ್ಟೀಸ್ನ ಮಾಡಿ. ಇದೊಂದು ವಿಡಿಯೋದಿಂದ ನೀವು ಚೂಡಿ ಬಾಟಮ್ನ ಈಸಿಯಾಗಿ ಸ್ಟಿಚಿಂಗ್ ಮಾಡೋದು ಕಲ್ತ್ಕೊಳ್ಬೋದು. ಮತ್ತು ಇಲ್ಲಿ ಎಡ್ಜಿಗೆ ಬಂದಾಗ ಇದನ್ನು ಅಷ್ಟೇ ಈ ರೀತಿ ಕಚ್ಚಾ ಒಳಗಡೆ ಫೋಲ್ಡ್ ಮಾಡಿ ಇದನ್ನು ಸ್ಟಿಚ್ ಮಾಡಬೇಕು. ಕಚ್ಚಾ ಬಿಡಬಾರ್ದು. ಫಿನಿಷಿಂಗು ತುಂಬ ಇಂಪಾರ್ಟೆಂಟು. ನಾವು ಫಿನಿಷಿಂಗ್ ಎಷ್ಟು ನೀಟಾಗಿ ಫಿನಿಷಿಂಗ್ ಕೊಡ್ತೀವೋ ಫಿಟ್ಟಿಂಗು ಅಷ್ಟೇ ನೀಟಾಗಿರುತ್ತೆ. ಥ್ರೆಡ್ಡು ಅಷ್ಟೇ ಈ ರೀತಿ ಬಿಡಬಾರ್ದು, ಸ್ವಲ್ಪ ಇದ್ರೂ ಕಟ್ ಮಾಡಬೇಕು. ಈಗ ಇದು ನಾಡ ರೆಡಿ. ನೇಪ ಪೀಸು. ಈ ನೇಪ ಪೀಸ್ನಲ್ಲಿ ಕೆಲವು ಟೈಮು ಈ ಕಡೆ ಸೈಡು ಜಾಯಿಂಟ್ ಬರುತ್ತೆ. ಆ ರೀತಿ ಬಂದಾಗ ನಾನು ನಿಮಗೆ ಮುಂದೆ ಯಾವುದಾದ್ರೂ ಇನ್ನೊಂದು ವೀಡಿಯೋದಲ್ಲಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಜಾಯಿಂಟ್ ಇಲ್ಲ ಅಂದರೆ
ನಿಮಗೆ ಸಿಂಪಲ್ಲಾಗಿ ಒಂದು ಸೈಡ್ ಮಾತ್ರನೇ ಪೀಸ್ನ ಜಾಯಿಂಟ್ ಮಾಡ್ಬೋದು. ಇದರಲ್ಲಿ ಉಲ್ಟಾ ಮತ್ತು ಸೀದಾ ಇರುತ್ತೆ. ಇದು ಪ್ಲೈನ್ ಆಗಿರೋದ್ರಿಂದ ಎರಡೂ ಕಡೆ ಯಾವ ಕಡೆ ಆದರೂ ಸ್ಟಿಚ್ ಮಾಡ್ಬೋದು. ಬಟ್ ಕೆಲವು ಕ್ಲಾತು ಉಲ್ಟಾ ಸೀದಾ ಬರುತ್ತೆ. ಓಕೆ, ಆ ಉಲ್ಟಾ ಸೀದಾ ಕ್ಲಾತ್ ಬಂದಾಗ ನಾವು ಸೀದಾ ಮೇಲೆ ಕ್ಲಾತ್ನ ಇಟ್ಟು ಸ್ಟಿಚ್ ಮಾಡಬೇಕು. ಅದು ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದರೆ ಅರ್ಥ ಆಗೋದಿಲ್ಲ. ನಾನು ಉಲ್ಟಾ ಸೀದಾ ಅದನ್ನು ಏನು ಅಂದರೆ ಅದು ಅಷ್ಟೇ, ಅದಕ್ಕೆ ಯಾವುದಾದ್ರೂ ಒಂದು ಸಪ್ರೇಟ್ ವೀಡಿಯೋದಲ್ಲಿ ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಇಲ್ಲಾಂದರೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡೋ ಪ್ರಯತ್ನ ಆದರೂ ಮಾಡ್ತೀನಿ. ನೀವು ಫಸ್ಟು ಪರ್ಫೆಕ್ಟಾಗಿ ಕಲಿಬೇಕು ಅಂದರೆ ಪ್ಲೈನಲ್ಲೇ ಪ್ರಾಕ್ಟೀಸ್ನ ಮಾಡಿ. ಇಲ್ಲಾಂದರೆ ನಾನು ಬಾಡಿ ಮೆಜರ್ಮೆಂಟ್ಸ್ಗೆ ಒಂದು ಕಟಿಂಗ್ ಮಾಡ್ತೀನಲ್ವ, ಇದು ಬಾಟಮು, ಆಗ ಸಾಧ್ಯವಾದರೆ ಅದರಲ್ಲೂ ನಿಮಗೆ ಸ್ಟಿಚಿಂಗಲ್ಲಿ ಒಂದು ಸ್ವಲ್ಪ ತೋರಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ನೀವು ಜಸ್ಟ್ ಫಸ್ಟ್ ಈ ಪ್ಲೈನ್ ಕ್ಲಾತ್ನಲ್ಲೇ ಪ್ರಾಕ್ಟೀಸ್ನ ಮಾಡೋದಕ್ಕೆ ಟ್ರೈ ಮಾಡಿ. ಇದರಲ್ಲಿ ಈ ಮಾರ್ಕಿಂಗ್ ಇರುತ್ತಲ್ವ, ಇದು ಒಳಗಡೆ ಇರಲಿ. ಇದನ್ನೇ ನಾವು ಸೀದಾ ಅಂದ್ಕೊಳ್ಳೋಣ. ಈಗ ನೋಡಿ, ಇದು ಮಾರ್ಕಿಂಗ್ನ ಕೆಳಗಡೆ ಸೈಡ್ ಇರಲಿ, ಮೇಲ್ಗಡೆ ಇರೋದೇ ಒರಿಜಿನಲ್ ಅಂತ ತಿಳ್ಕೊಳ್ಳೋಣ. ನಿಮಗಿನ್ನೂ ಅರ್ಥ ಆಗಲಿ ಅಂದರೆ ಇದು ಉಲ್ಟಾ, ಓಕೆನಾ. ಈ ಮೇಲ್ಗಡೆ ಇರೋದು ರೈಟ್ ಮಾರ್ಕ್ ಇರೋದು ಒರಿಜಿನಲ್ಲು. ಇದನ್ನು ಗಮನದಲ್ಲಿ ಇಟ್ಕೊಂಡು ನೋಡಿ. ಈಗ ರೈಟ್ ಮಾರ್ಕ್ ಮೇಲ್ಗಡೆ ಸೈಡ್ ಇರೋದು ಇದು ಒರಿಜಿನಲ್ಲು, ಒಳಗಡೆ ಸೈಡ್ ಇದು ಉಲ್ಟಾ ಡೂಪ್ಲಿಕೇಟು. ಇದೇ ನಮಗೆ ಮೇಲ್ಗಡೆ ಕಾಣಿಸೋದು. ಈ ಪೀಸಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ವಿಡ್ತ್ ಜಾಸ್ತಿ ಬೇಕು, ಇಲ್ಲಿ ಕಡಿಮೆ ಬೇಕಲ್ವ. ನೋಡಿ, ಈ ವಿಡ್ತ್ ಇರೋದು ಜಾಸ್ತಿ ಇರೋದು ಆ ಕಡೆ ಸೈಡ್ ಇರಬೇಕು. ಇದು ಅಷ್ಟೇ, ಒರಿಜಿನಲ್ ಪೀಸು ಡೂಪ್ಲಿಕೇಟ್ ಅಂತೇಳಿ ಇದು ಉಲ್ಟಾ, ಇದು ರೈಟ್ ಮಾರ್ಕ್ ಇರೋದು ಸೀದಾ ರೈಟ್ ಮಾರ್ಕ್ ಇರೋದು ಇದು ರೈಟ್ ಮಾರ್ಕು ಮತ್ತು ಈ ರೈಟ್ ಮಾರ್ಕ್, ಎರಡು ರೈಟ್ ಮಾರ್ಕ್ನ ಈ ರೀತಿ ಇಟ್ಕೊಳ್ಬೇಕು. ಎಕ್ಸ್ಟ್ರಾ ಬಿಟ್ಟಿರ್ತೀವಿ, ಎಕ್ಸ್ಟ್ರಾ ಬಿಟ್ಕೊಂಡು ವಿಡ್ತ್ ಜಾಸ್ತಿ ಇರೋದು ಈ ಕಡೆ ಸೈಡ್ ಇರಲಿ, ವಿಡ್ತ್ ಕಡಿಮೆ ಇರೋದು ಈ ಕಡೆ ಸೈಡ್ ಇರಲಿ. ಇದನ್ನು ಸ್ವಲ್ಪ ಗಮನ ಇಟ್ಟು ನೋಡಿ. ನೀವೇನಾದರೂ ಈ ರೀತಿ ಹಾಕ್ಕೊಂಡ್ರೆ ಈ ರೀತಿ ಆದಾಗ ನೋಡಿ ಬರೋದಿಲ್ಲ, ಓಕೆನಾ. ಇಲ್ಲಾಂದರೆ ಒಂದು ಸಾರಿ ಈ ರೀತಿ ಇಟ್ಟು ಚೆಕ್ ಮಾಡಿ. ಈ ರೀತಿ ಇಟ್ಟು ಚೆಕ್ ಮಾಡಿದಾಗ ಕರೆಕ್ಟ್ ಬರುತ್ತಲ್ವ. ಇದನ್ನು ಹಾಗೆ ಈ ರೀತಿ ಮೇಲೆ ಫೋಲ್ಡ್ ಮಾಡಿ, ಸಿಂಪಲ್ ಅರ್ಧ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಓಕೆ, ಹಾಗೆ ಇರಲಿ ಸ್ಟಿಚ್ಚು. ಇದನ್ನು ಈ ರೀತಿ ಈ ಕಡೆ ಸೈಡ್ ಪೀಸು. ಈಗ ಇದಕ್ಕೆ ಆಪೋಸಿಟ್ಟು ನೋಡಿ, ಕಡಿಮೆ ಇರೋದು ಕಡಿಮೆ, ಈ ಕಡೆ ವಿಡ್ತ್ ಜಾಸ್ತಿ ಇರೋದು ಜಾಸ್ತಿ. ಈ ರೀತಿ ಎರಡು ಸ್ಟಿಚ್ನ ಮಾಡ್ಕೊಂಡ ನಂತರ ಈ ಕಚ್ಚಾ ಇರುತ್ತಲ್ವ, ಇದಕ್ಕೆ ಓವರ್ಲಕ್ನ ಮಾಡ್ಕೊಳ್ಬೇಕು. ಈಗ ಓವರ್ಲಕ್ನ ಮಾಡ್ಕೊಂಡಿದ್ದೀನಿ. ಓವರ್ಲಕ್ ಮಾಡ್ಕೊಳ್ಳೋದು ಕಂಪಲ್ಸರಿ. ಓವರ್ಲಕ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಕಚ್ಚಾ ಥ್ರೆಡ್ ಹಾಗೆ ಹೊರಗಡೆ ಬರುತ್ತೆ, ಈ ಸ್ಟಿಚ್ವರೆಗೂ ಬರುತ್ತೆ, ಮತ್ತು ಇಲ್ಲಿ ಹರಿದೋಗುತ್ತೆ. ಓವರ್ಲಕ್ಕು ಕಂಪಲ್ಸರಿ ಚೂಡಿ ಬಾಟಮ್ಗೆ ಓವರ್ಲಕ್ನ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ಇದನ್ನು ಈ ರೀತಿ ಈ ಕಡೆ ಸೈಡು, ಓಕೆನಾ, ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಪಾಯಿಂಟೆಡ್ ಹೋಲ್ಗೆ ಹಾಕ್ಕೊಳ್ಬೇಕು ಇಲ್ಲಿ. ಓಕೆ, ಎರಡು ಸೈಡು ಸ್ಟಿಚ್ನ ಮಾಡ್ಕೊಳ್ಬೇಕು. ಈ ಕಡೆ ಪೀಸು ಸೇಮ್ ಅದೇ ರೀತಿಯೇ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು, ಆಯ್ತಲ್ವ. ಇಷ್ಟು ಸ್ಟಿಚ್ ಆದ ನಂತರ ಇದನ್ನು ಈ ರೀತಿ ಡಬಲ್ ಫೋಲ್ಡ್ನ ಮತ್ತೆ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಇಲ್ಲಿಂದ ಒಂದು 2 ಇಂಚ್ ಗ್ಯಾಪ್ ಬಿಡಿ, 2 ಇಂಚು. ಈ 2 ಇಂಚ್ ಎಲ್ಲಿಂದ ಗ್ಯಾಪ್ ಬಿಟ್ಟಿದ್ದೀರೋ ಅಲ್ಲಿಂದ ಸ್ಟಿಚ್ನ ಮಾಡಬೇಕು. ನೋಡಿ, 2 ಇಂಚ್ ಎಲ್ಲಿ ಗ್ಯಾಪ್ ಇದೆಯೋ ಅಲ್ಲಿಂದ ಸ್ಟಿಚ್ಚು. ಇಲ್ಲಿ ಫಸ್ಟು ಒಂದು ಸ್ವಲ್ಪ ರಫ್ ಮಾಡ್ಕೊಳ್ಳಿ. 2 ಪೀಸ್ನ ಕರೆಕ್ಟಾಗಿ ಜೋಡಿಸ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ಟಿಚ್ಚನ್ನ ಮಾಡ್ಕೊಳ್ಬೇಕು, ಡಬಲ್ ಸ್ಟಿಚ್ಚು. ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಥ್ರೆಡ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥ್ರೆಡ್ ನಾವು ಎಷ್ಟು ನೀಟಾಗಿ ಕಟ್ ಮಾಡ್ತೀವೋ ಫಿನಿಶಿಂಗ್ ಅಷ್ಟು ನೀಟಾಗೆ ಇರುತ್ತೆ. ಈಗ ಇದನ್ನು ಲೆವೆಲ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ
ಈ ಕಡೆ ಸೈಡು ಅಷ್ಟೇ. ಈ ರೀತಿ ಎಕ್ಸ್ಟ್ರಾ ಏನಿದೆ ಅದನ್ನು ಕರೆಕ್ಟಾಗಿ ಲೆವೆಲ್ ಮಾಡ್ಕೊಳ್ಳಿ, ಸ್ಟ್ರೈಟಾಗಿ. ಓಕೆ, ಈ 2 ಪೀಸ್ನ ಈ ರೀತಿ ಡಿವೈಡ್ ಮಾಡಿ, ಆ ಕಡೆ ಈ ಕಡೆ ಪೀಸು. ಡಿವೈಡ್ ಮಾಡಿದ ನಂತರ ಒಂದು ಸೈಡ್ ಪೀಸಿಂದ ಈ ಕಚ್ಚನ್ನು ಈ ರೀತಿ ನೋಡಿ ಒಳಗಡೆ ಫೋಲ್ಡ್ ಮಾಡಿ, ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿ ಫೋಲ್ಡ್ ಮಾಡಿ ಈ ಕಡೆ ಸೈಡ್ ಎಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಆಗೇ ಇರಲಿ. ನೆಕ್ಸ್ಟು ಈ ಕಡೆ ಸೈಡು ಇದನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ಚನ್ನ ಹಾಗೆ ಕಂಟಿನ್ಯೂ ಮಾಡಿ. ಈ ಕಡೆ ಸೈಡು ಅಷ್ಟೇ ಮಾರ್ಜಿನ್ನು ಎರಡೂ ಕಡೆ ಒಂದೇ ಲೆವೆಲಲ್ಲೇ ಮಾರ್ಜಿನ್ನ ಫೋಲ್ಡ್ ಮಾಡಬೇಕು. ಇಲ್ಲಿ ಲಾಸ್ಟಲ್ಲಿ ನಾವು ಯಾವಾಗ ಥ್ರೆಡ್ ಕಟ್ ಮಾಡ್ತೀವೋ ಅಲ್ಲಿ ಕಂಪಲ್ಸರಿ ರಫಿಂಗ್ ಮಾಡಬೇಕು, ಇಲ್ಲಾಂದರೆ ಥ್ರೆಡ್ಡು ಬಿಚ್ಕೊಂಡು ಬರುತ್ತೆ. ಇಷ್ಟು ನೋಡಿ, ಈ ರೀತಿ ಇರುತ್ತೆ. ಕಚ್ಚಾ ಒಳಗಡೆ ಇರುತ್ತೆ, ಸ್ಟಿಚ್ ಮಾತ್ರ ಮೇಲ್ಗಡೆ ಕಾಣಿಸುತ್ತೆ. ಇದಕ್ಕೆ ನಾವೀಗ ನಾಡನ್ನು ಅಟ್ಯಾಚ್ ಮಾಡಬೇಕು. ಉಲ್ಟಾ ಮೇಲೆ ಇಟ್ಕೊಂಡು ಈ ನಾಡನ್ನು ಎಕ್ಸ್ಟ್ರಾ ಒಂದು 5 ಇಂಚು ಮುಂದೆ ಬಿಟ್ಟು 1 ಇಂಚನ್ನ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಬೇಕು. ಉಲ್ಟಾ ಮೇಲೆ ಮತ್ತು ಸೀದಾ ಮೇಲೆ ಮಾಡಿದರೆ ಹೊರಗಡೆ ಬರುತ್ತೆ. ಸ್ಟಾರ್ಟ್ ಮಾಡಬೇಕಾದ್ರೆ ರಫ್ ಮಾಡಬೇಕು ಕಂಪಲ್ಸರಿ. ಕರೆಕ್ಟಾಗಿ ಒಂದೇ ಮಾರ್ಜಿನ್ನು 1 ಇಂಚು ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು. ಈ ರೀತಿ ಸುತ್ತು ಕರೆಕ್ಟಾಗಿ ಎಡ್ಜ್ಗೆ ಅಂಚು ಪೀಸ್ ಇರುತ್ತೆ ನೋಡಿ, ಈ ಅಂಚು ಪೀಸ್ ಎಡ್ಜ್ಗೆ ಸ್ಟಿಚ್ ಮಾಡಬೇಕು. ತುಂಬ ನೀಟಾಗಿ ಬರುತ್ತೆ ಫಿನಿಶಿಂಗು. ಮತ್ತು ಎಡ್ಜಿಗೆ ಬಂದಾಗ ರಫ್ ಮಾಡಬೇಕು. ಥ್ರೆಡ್ನ ನೀಟಾಗಿ ಈ ರೀತಿ ಕಟ್ ಮಾಡಬೇಕು. 2 ನಾಡನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ಲೆವೆಲ್ ಮಾಡ್ಕೊಳ್ಳಿ. ಈ ರೀತಿ ಲೆವೆಲ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿದೆಯೋ ಅದನ್ನು ಕರೆಕ್ಟಾಗಿ ಈ ರೀತಿ ನೋಡಿಕೊಂಡು ಸೆಂಟ್ರ್ ಮಾಡ್ಕೊಳ್ಬೇಕು. 2 ನಾಡ ಇದು ಸಮಾನವಾಗಿರಬೇಕು. ಒಂಚೂರು ಹೆಚ್ಚು ಕಡಿಮೆ ಇದ್ದರೂ ಓಕೆ, ಏನು ತೊಂದರೆ ಇಲ್ಲ. ಸಮಾನವಾಗಿ ನಾಡನ್ನು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟಿಂಗ್ ಈ ರೀತಿ ಮಾಡಿಕೊಂಡು, ಇದು ಸೆಂಟ್ರ್ ಪಾಯಿಂಟ್ ಅಲ್ವಾ ಬ್ಯಾಕ್ ಸೈಡು, ಈ ಬ್ಯಾಕ್ ಸೈಡು ರಫಿಂಗ್ ಮಾಡಿ. ಈ ರೀತಿ ರಫಿಂಗ್ ಮಾಡೋದ್ರಿಂದ ನಾಡ ಹೊರಗಡೆ ಸೈಡು ಬರೋದಿಲ್ಲ. ಓಕೆ, ಇದು ಎಳೆದ್ರೂ ನಾಡ ಹೊರಗಡೆ ಸೈಡ್ ಬರೋದಿಲ್ಲ. ಈಗ ಇದು ಕಂಪ್ಲೀಟ್ ನೇಪ ರೆಡಿಯಾಗಿದೆ. ಇಷ್ಟು ನೇಪ ಸ್ಟಿಚಿಂಗು. ಇದು ನೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ನಾನು ಯಾವ ರೀತಿ ಆದರೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನೋ ಅದೇ ರೀತಿಯೇ ನೀವು ಫಾಲೋ ಮಾಡಿ ಪ್ರಾಕ್ಟೀಸ್ನ ಮಾಡಿ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ರೈಟ್ ಮಾರ್ಕ್ ಹಾಕಿರೋದು ಸೀದಾ ಒರಿಜಿನಲ್ ಕರೆಕ್ಟಾಗಿದೆ. ಈ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿರೋದು ಕಚ್ಚಾ ಎಲ್ಲ ಒಳಗಡೆ ಹೋಗಿದೆ. ಓಕೆನಾ? ಇದು ನೇಪ ನೋಡ್ತಾ ಇದ್ದೀರಲ್ವ. ನೆಕ್ಸ್ಟ್ ಬಾಟಮ್ ಪ್ಲೇಯರು. ಇದಕ್ಕೆ ಬಾಟಮ್ ಕ್ಯಾನ್ವಾಸ್ನ ತೊಗೊಳ್ಬೇಕು. ರೋಲ್ ಬರುತ್ತೆ. ಓಕೆನಾ? ಬಾಟಮ್ ಕ್ಯಾನ್ವಾಸ್ಗೆ ಈ ರೀತಿ ರೋಲ್ ಬರುತ್ತೆ. ಅದರಲ್ಲಿ 1 ಇಂಚ್ ಅಗಲ ಕರೆಕ್ಟಾಗಿರುತ್ತೆ. ಬಾಟಮ್ ಕ್ಯಾನ್ವಾಸ್ ರೋಲ್ ಅಂತ ಕೇಳಿದರೆ ಮೆಟೀರಿಯಲ್ ಶಾಪಲ್ಲಿ ಸಿಗುತ್ತೆ. ಈ ರೀತಿ ತೊಗೊಳ್ಬೇಕು. ಇದು ನಿಮಗೆ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಎಷ್ಟು ಇಂಚ್ ಬೇಕಾಗುತ್ತೋ ಇದನ್ನು ನೋಡಿಕೊಂಡು ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಈ ರೀತಿ ನೀವು ಬಾಟಮ್ ಕ್ಯಾನ್ವಾಸ್ನ ತೊಗೊಳ್ಬೇಕು. ಹಾಗೆ ಫೋಲ್ಡ್ ಮಾಡ್ಬೋದು. ಓಕೆ, ಇದರಲ್ಲಿ
ಇದರಲ್ಲೂ ಅಷ್ಟೇ ಉಲ್ಟಾ ಸೀದಾ ನೋಡ್ಕೊಳ್ಬೇಕು ಕಂಪಲ್ಸರಿ. ಉಲ್ಟಾ ಸೀದಾ ಅನ್ನೋದು ತುಂಬ ಇಂಪಾರ್ಟೆಂಟು. ಈಗ ಇದು ಮಾರ್ಕಿಂಗ್ ಮಾಡಿರೋದೇ ಉಲ್ಟಾ, ಡಬಲ್ ಫೋಲ್ಡ್ ಇದೆ ಅಲ್ವಾ. ಓಪನ್ ಮಾಡ್ಕೊಳ್ಳಿ, 2 ಪೀಸ್ನ ಹಾಗೆ ಇರಲಿ. ಈಗ ಇದು ಉಲ್ಟಾ ಕಾಣಿಸ್ತಿದೆ, ಇದು ಉಲ್ಟಾ, ಇದು ಸೀದಾನ ಲೈಟಾಗಿ ರೈಟ್ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಇದು ಸೀದಾ, ಇದಕ್ಕೆ ಆಪೋಸಿಟ್ಟು. ಮೇಲ್ಗಡೆ ಇರೋದು ಉಲ್ಟಾ, ಈ ಮೇಲ್ಗಡೆ ಇರೋದು, ಈ ಕೆಳಗಡೆ ಸೈಡ್ ಇರೋದು ಉಲ್ಟಾ, ಒಳಗಡೆ ಸೈಡ್ ಇರೋದು ಸೀದಾ. ಇದನ್ನು ನೀವು ಕನ್ಫ್ಯೂಸ್ ಮಾಡಿಕೊಂಡ್ರೆ ಬಾಟಮು ಹಾಳಾಗೋಗುತ್ತೆ. ಉಲ್ಟಾ ಮೇಲೆ ನಾವು ಸ್ಟಿಚಿಂಗ್ ಮಾಡಬೇಕು. ಫಸ್ಟು ಒಂದು ಪೀಸ್ ಬಾಟಮ್ನ ತೋರಿಸ್ತೀನಿ. ಫುಲ್ ಆನ್ ಬಾಟಮ್ ಓಪನ್ ಮಾಡ್ಕೊಂಡ ನಂತರ ಇದು ಉಲ್ಟಾ ಅಲ್ವಾ, ಉಲ್ಟಾ ಮೇಲೆ ಈ ಕ್ಯಾನ್ವಾಸ್ನ ಈ ರೀತಿ ಇಟ್ಕೊಳ್ಬೇಕು. ಅದು ಎಲ್ಲಿ ಅಂದರೆ ಇಲ್ಲಿ ನಾವು ನಾಚನ ಮಾಡಿದ್ದೀವಿ ನೋಡಿ, ಬಾಟಮ್ ಲೆಂತು ಆ ಕಡೆ ಸೈಡು ಈ ಕಡೆ ಸೈಡು. ಓಕೆ, ಇಲ್ಲಿಗೆ ಕರೆಕ್ಟಾಗಿ ಈ ಎಡ್ಜು ಇಲ್ಲಿಗೆ ಇಟ್ಕೊಳ್ಬೇಕು. ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು, ಸ್ಟ್ರೈಟಾಗಿರಲಿ. ಇದನ್ನು ರಫಾಗಿ ನೀವು ಸೆಂಟ್ರಿಗೆ ಒಂದು ಸ್ಟಿಚ್ನ ಮಾಡ್ಕೊಳ್ಳಿ. ಈ ರೀತಿ ಫಸ್ಟ್ ಒಂದು ರಫಾಗಿ ಸ್ಟಿಚ್ನ ಮಾಡಿಕೊಂಡ ನಂತರ ಈಗ ಇದನ್ನು ಹಾಗೆ ಈ ರೀತಿ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿದ ನಂತರ ಇಲ್ಲಿ ಸ್ಟಿಚ್ನ ಮಾಡ್ಕೊಳ್ಬೇಕು, ಈ ಕಡೆ ಸೈಡ್ ಎಡ್ಜ್. ನಿಧಾನವಾಗಿ ಸ್ಟಿಚ್ ಮಾಡಿ, ಕಿನಾರಿ ಸ್ಟಿಚಿಂಗು. ಎಡ್ಜ್ಗೆ ಸ್ಟಿಚ್ ಮಾಡಬೇಕಾದ್ರೆ ಈಗ ಇದನ್ನು ರಿವರ್ಸ್ ಮಾಡ್ಕೊಳ್ಳಿ. ಈಗ ಇದು ಸೀದಾ, ಒಳಗಡೆ ಸೈಡ್ ಕಚ್ಚಾ ನೀಟಾಗಿ ಫೋಲ್ಡ್ ಆಗಿದೆ. ಸೀದಾ ಮೇಲೆ ಇಲ್ಲಿ ನೀವು 5 ಸ್ಟಿಚ್ಚನ್ನ ಮಾಡ್ಕೊಳ್ಬೇಕು, ಒಂದ್ರ ಪಕ್ಕದಲ್ಲಿ ಒಂದು. 5 ಸ್ಟಿಚ್ಗೆ ಎಷ್ಟು ಮಾರ್ಜಿನ್ ಬೇಕಾಗುತ್ತೋ ನೋಡಿಕೊಂಡು ಒಂದ್ರ ಪಕ್ಕದಲ್ಲಿ ಒಂದು ಸ್ಟಿಚ್ನ ಮಾಡ್ಕೊಳ್ಳಿ. ಈ ರೀತಿ 5 ಸ್ಟಿಚ್ಚನ್ನು ಮಾಡಿಕೊಂಡ್ರೆ ಇದು ನೋಡೋದಕ್ಕೆ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ಏನು ಅಂದರೆ ಸ್ಟಿಫ್ನೆಸ್ ಇರುತ್ತೆ. ಓಕೆ, ಈಗ ಇದನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಉಲ್ಟಾ ಈಗ ಮೇಲ್ಗಡೆ ಇರಲಿ. ಓಕೆ, ಸೀದಾ ನೋಡಿ, ಒರಿಜಿನಲ್ಲು ಒಳಗಡೆ ಸೈಡ್ ಇರಲಿ 2 ಫೋಲ್ಡು. ಉಲ್ಟಾ ಮೇಲ್ಗಡೆ ಸೈಡ್ ಇರಲಿ. ಟೇಪ್ ತಗೊಂಡು ಬಾಟಮ್ ಲೂಸು ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಇಂಚಿದೆ? 7 ಇಂಚಿದೆ. ಕರೆಕ್ಟಾಗಿ ಈ 7 ಇಂಚಿಗೆ ಏನು ಮಾರ್ಕ್ ಮಾಡಿರ್ತೀರೋ ಇಲ್ಲಿ ಫಸ್ಟ್ ಒಂದು ರಫ್ ಮಾಡಿ. ಈ ರೀತಿ ರಫ್ ಮಾಡಿದ ನಂತರ ಈ ಮಾರ್ಜಿನ್ನು ಒಂದೇ ಮಾರ್ಜಿನ್ನೇ ಬಿಟ್ಟಿರ್ತೀವಿ ನಾವು. ಓಕೆನಾ, ಕಟ್ ಮಾಡಬೇಕಾದ್ರೆ ಈ ರೀತಿ 1 ಇಂಚು ಈ ಕಡೆ ಸೈಡು ಕಚ್ಚನ ನೋಡಿಕೊಂಡು ಆ 1 ಇಂಚ್ ಮಾರ್ಜಿನ್ಗೆ ಏನಿದೆಯೋ ಕರೆಕ್ಟಾಗಿ 2 ಪೀಸ್ನ ಜೋಡಿಸ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಮಾಡೋದು. ರಫ್ ಮಾಡಿ ಮತ್ತೆ ಇನ್ನೊಂದು ಸ್ಟಿಚ್ನ ಮಾಡ್ಕೊಳ್ಳಿ. ಆ ಸ್ಟಿಚ್ ಮೇಲೆ ಸ್ಟಿಚ್ಚು ಬರಬೇಕು. ನಿಧಾನವಾಗಿ ನೋಡಿಕೊಂಡು ಸ್ಟಿಚ್ ಮಾಡಿ. ರಫ್ ಮಾಡಿ ದಾರನ ಕಟ್ ಮಾಡಿ. ಓಕೆ, ಈ ರೀತಿ
ಈಗ ನಾನು ಇದು ಒಂದು ಪೀಸ್ ಏನು ತೋರಿಸಿದ್ದೀನೋ ಇದೇ ರೀತಿ ಇನ್ನೊಂದು ಪೀಸ್ನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಸ್ಟಿಚಿಂಗ್ನ ತೋರಿಸ್ಕೊಡ್ತೀನಿ. ಇನ್ನೊಂದು ಕಡೆ ಪೀಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಪೀಸಲ್ಲಿ ನಾವು ಮಾರ್ಕಿಂಗ್ ಮಾಡಿರೋದಿರುತ್ತೆ, ಓಕೆನಾ, ಕಾಣಿಸ್ತಾ ಇದೆ ಅಲ್ವಾ? ಮಾರ್ಕಿಂಗ್ ಪ್ರಕಾರನೇ ನಾವು ಸ್ಟಿಚ್ ಮಾಡ್ಬೋದು. ಹಾಗಾಗಿ ನಾನು ಫಸ್ಟ್ ಮಾರ್ಕಿಂಗ್ ಇಲ್ಲದ ಕಡೆ ಯಾವ ರೀತಿ ಸ್ಟಿಚ್ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೀನಿ. ಮಾರ್ಕಿಂಗ್ ಇರೋ ಕಡೆ ಮಾರ್ಕಿಂಗ್ ಏನಿದೆ ಅದರ ಮೇಲೆ ಸ್ಟಿಚ್ ಮಾಡ್ಬೋದು. ಮಾರ್ಕಿಂಗ್ ಇಲ್ಲದ ಕಡೆ ಈ ಮಾರ್ಜಿನ್ 1 ಇಂಚ್ ಏನು ಬಿಟ್ಟಿರ್ತೀವಿ ಇದ್ರ ಪ್ರಕಾರ ಪಕ್ಕದಲ್ಲೇ ಸ್ಟಿಚ್ ಮಾಡಬೇಕು. ನೆಕ್ಸ್ಟು ನೋಡಿ, ಈ ಶೇಪು, ಓಕೆನಾ, ಈ ಶೇಪ್ ಕಾಣಿಸ್ತಾ ಇದೆ ಅಲ್ವಾ? ಇದು ಒರಿಜಿನಲ್ ಒಳಗಡೆ ಸೈಡ್ ಇದೆಯಲ್ವಾ, ಈ ಒರಿಜಿನಲ್ ಒಳಗಡೆ ಸೈಡ್ ಇರುವಂಥ ಈ ಒರಿಜಿನಲ್ಗೆ ಸೀದಾ ಮೇಲೆ ಈ ಕಡೆ ಪೀಸ್ ಅಷ್ಟೇ ಈ ಶೇಪು ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿ ಈ ಎಡ್ಜಿಂದ ಕರೆಕ್ಟಾಗಿ ಈ ಸ್ಟಿಚ್ ಟು ಸ್ಟಿಚ್ ಕರೆಕ್ಟಾಗಿ ಇದು ಬರಬೇಕು, ಮತ್ತು ಈ ಕಡೆ ಸೈಡು ಅಟ್ಯಾಚ್ ಆಗಬೇಕು. ಎರಡನ್ನೂ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ಅರ್ಧ ಇಂಚ್ ಮಾರ್ಜಿನ್ನು ಇಲ್ಲಿ ಬಂದಾಗ, ಓಕೆನಾ, ಇಲ್ಲಿ ಒಂದು ಸ್ವಲ್ಪ 2 ಪೀಸ್ನ ನೀಟಾಗಿ ಜೋಡಿಸ್ಕೊಂಡು ಕಚ್ಚಾ ಯಾವುದಾದ್ರೂ ಒಂದು ಸೈಡ್ನ ಈ ರೀತಿ ಒಂದು ಸೈಡ್ ಯಾವುದಾದ್ರೂ ಕಚ್ಚನ ಒಂದು ಸೈಡ್ ಅಂದ್ಕೊಳ್ಳಿ. ಲೈಟಾಗಿ ಇಲ್ಲಿ ರಫ್ ಮಾಡಿ, ಹಾಗೆ ಕಂಟಿನ್ಯೂ ಮಾಡಿ. ಡಬಲ್ ಸ್ಟಿಚ್ನ ಮಾಡ್ಕೊಳ್ಬೇಕು. ರಿವರ್ಸ್ ಮಾಡಿಕೊಂಡು ಡಬಲ್ ಸ್ಟಿಚ್ನ ಮಾಡ್ಕೊಳ್ಳಿ. ಇಲ್ಲಿದು ಎಕ್ಸ್ಟ್ರಾ ಬಂದಿರುತ್ತೆ ಒಂದು ಸ್ವಲ್ಪ ಈ ರೀತಿ ಶೇಪು ಕಟ್ ಮಾಡಿ, ಓಕೆನಾ. ಈಗ ನೋಡಿ ಕಂಪ್ಲೀಟು ಇದು ಶೇಪ್ ಎಲ್ಲ ಸ್ಟಿಚಿಂಗ್ ಆಗಿದೆ. ಇದಕ್ಕೆ ಸೈಡು, ಈ ಸೈಡು, ಓಕೆನಾ, ಈ ಕೆಳಗಡೆ ಸೈಡಿಂದನೂ ಕಂಪ್ಲೀಟಾಗಿ ಸೈಡು ಮತ್ತು ಇದು ಈ ಕಚ್ಚಾ ಏನಿದೆಯೋ ಇದಕ್ಕೆ ಕಂಪ್ಲೀಟ್ ಓವರ್ಲಾಕ್ನ ಮಾಡ್ಕೊಳ್ಬೇಕು. ಫಸ್ಟ್ ಓವರ್ಲಾಕ್ನ ಮಾಡಿಕೊಂಡೆ ನೆಕ್ಸ್ಟ್ ಸ್ಟಿಚಿಂಗ್ನ ಮಾಡ್ಕೊಳ್ಬೇಕು. ಓವರ್ಲಾಕ್ ಮಾಡ್ಕೊಂಡಿದ್ದೀನಿ, ಓವರ್ಲಾಕ್ ಕಂಪ್ಲೀಟ್ ಆಗಿದೆ. ಈ ಎಡ್ಜಿಂದನೂ, ಓಕೆನಾ, ಈ ಎಡ್ಜಿಂದ ಕಂಪ್ಲೀಟ್ ಓವರ್ಲಾಕ್ನ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಸ್ವಲ್ಪ ಕ್ರಾಸ್ ಬರುತ್ತೆ, ಇದನ್ನು ಬಿಡಿ. ಈ ಕಡೆಯಿಂದ ಮತ್ತೆ ಕಂಟಿನ್ಯೂ ಮಾಡಿ. ಸೆಂಟ್ರು ಅಷ್ಟೇ ಕಂಪ್ಲೀಟ್ ಓವರ್ಲಾಕ್ನ ಮಾಡ್ಕೊಳ್ಬೇಕು. ಈಗ ಫ್ರಿಲ್ಸ್ನ ಇಟ್ಕೊಳ್ಳೋದಕ್ಕೆ ಸಿಂಪಲ್ ಒಂದು ಮೆಥಡ್ನ ತಿಳಿಸ್ಕೊಡ್ತೀನಿ, ಇದನ್ನು ಫಾಲೋ ಮಾಡಿ. ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ. ನೇಪ ಪೀಸ್ನ ನೀಟಾಗಿ ಈ ರೀತಿ 4 ಫೋಲ್ಡ್ನ ಮಾಡ್ಕೊಳ್ಳಿ. ಈಗ ಇದರಲ್ಲಿ, ಓಕೆನಾ, ಇದು ಸೆಂಟರ್ ಜಾಯಿಂಟು. ಈ ಸೆಂಟರ್ ಜಾಯಿಂಟಿಂದ ಇದು ಸೆಂಟರ್, ಓಕೆನಾ. ಈ ಸ್ಟಿಚ್ಚಿಂದ ಇಲ್ಲಿವರೆಗೂ ಇದನ್ನು ಈ ರೀತಿ ಅಳತೆ ಮಾಡ್ಕೊಳ್ಳಿ. ಇಲ್ಲಿಂದ ಇನ್ನು ಇಷ್ಟು ಎಕ್ಸ್ಟ್ರಾ ಇದೆ, ಅಂದರೆ ಇಷ್ಟು ಫ್ರಿಲ್ಸ್ ಬರಬೇಕಲ್ವ. ಇದನ್ನು ಡಬಲ್ ಫೋಲ್ಡ್ ಮಾಡಿ, ಈ ರೀತಿ ಡಬಲ್ ಫೋಲ್ಡ್ನ ಮಾಡಿ ಈ ಕಡೆ ಸೈಡಿಂದ ಇದನ್ನು ಕರೆಕ್ಟಾಗಿ ಈ ರೀತಿ ನೋಡಿಕೊಂಡು ಈ ಫೋಲ್ಡಿಂಗ್ ಎಲ್ಲಿಗೆ ಬಂದಿದೆ ಇಲ್ಲಿ ಮಾರ್ಕ್ ಮಾಡಿ. ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ನೋಡಿ ಅರ್ಥ ಆಗುತ್ತೆ. ಇದನ್ನು ನಾಚ್ ಮಾಡ್ಕೊಳ್ಳಿ. ಈಗ ಇದು ಪರ್ಫೆಕ್ಟಾಗಿ ನಿಮಗೆ ಈ ಕಡೆ ಸೈಡ್ ಎಷ್ಟು ಬರಬೇಕು, ಈ ಕಡೆ ಸೈಡ್ ಫ್ರಿಲ್ಸ್ ಎಷ್ಟು ಬರಬೇಕು ಅನ್ನೋದು ಗೊತ್ತಾಗುತ್ತೆ. ಅದನ್ನು ಫ್ರಿಲ್ಸ್ ಇಡ್ತಾ ನಿಮಗೆ ತೋರಿಸ್ತೀನಿ ನೋಡಿ. ಇದು ಫ್ರಂಟ್ ಸೈಡಿಂದ ಸ್ಟಾರ್ಟ್ ಮಾಡಿ ಸೀದಾ ಮೇಲ್ಗಡೆ ಇರಲಿ.
ಇದರಲ್ಲಿ ಸೆಂಟ್ರ್ ಪೀಸ್ನ ತೊಗೊಳ್ಬೇಕು, ಓಕೆನಾ. ಶೇಪ್ ಕಟ್ ಮಾಡಿದ್ವಲ್ವ ಅದು, ಇದು ಉಲ್ಟಾ ಮೇಲೆ ಇರಲಿ. ಈ ಸೆಂಟ್ರ್ ಸ್ಟಿಚ್ ಇದೆ ನೋಡಿ, ಇದಕ್ಕೆ ಕರೆಕ್ಟಾಗಿ ಇದನ್ನು ಫಸ್ಟ್ ಅಡ್ಜಸ್ಟ್ ಮಾಡಿ ಈ ರೀತಿ ನೀಟಾಗಿ. ಫ್ರಿಲ್ಸ್ ಇಟ್ಕೊಳ್ಳೋದು ಸ್ವಲ್ಪ ಜೂಮ್ ಹಾಕಿ ತೋರಿಸ್ತೀನಿ. ಫಸ್ಟು ಈ ನಾಚ್ ಮಾಡ್ಕೊಂಡಿದ್ವಲ್ವ ಇಲ್ಲಿವರೆಗೂ ಸ್ಟಿಚ್ ಮಾಡಿ, ಅರ್ಧ ಇಂಚ್ ಮಾರ್ಜಿನ್ನು ಕರೆಕ್ಟಾಗಿ ಈ ನಾಚ್ವರೆಗೂ ಸ್ಟಿಚ್ ಮಾಡಿ, ಸ್ಟಿಚ್ನ ಸ್ಟಾಪ್ ಮಾಡಿ. ಈಗ ಫಸ್ಟು ನಮ್ಮ ಸೈಡ್ ಫ್ರಿಲ್ಸ್ನ ತೊಗೊಳ್ಳಿ. ನೋಡಿ, ಇದನ್ನು ಕ್ಲಾತ್ನ ಈ ರೀತಿ ಒಳಗಡೆ ಫೋಲ್ಡ್ ಮಾಡಬೇಕು. 1 ಇಂಚ್ ಒಳಗಡೆ ಫೋಲ್ಡ್ ಮಾಡೋದು, 1 ಇಂಚ್ ಸ್ಟಾಪ್ ಮಾಡಿ ಸ್ವಲ್ಪನೇ ಒಂದೊಂದು ಫ್ರಿಲ್ಸ್ನ ಇಟ್ಕೊಳ್ಬೇಕು. ನೆಕ್ಸ್ಟ್ ಫ್ರಿಲ್ಲು ಈ ರೀತಿ ಫೋಲ್ಡ್ ಮಾಡಿದಾಗ 1 ಇಂಚು ಈ ಫ್ರಿಲ್ ಮಾರ್ಜಿನ್ ಎಲ್ಲಿದೆಯೋ ಅಲ್ಲಿಗೆ ಸ್ಟಾಪ್ ಮಾಡಬೇಕು, ಓಕೆನಾ. ಇದು ಒಂದು ಸ್ವಲ್ಪ ಈ ಫ್ರಿಲ್ಸ್ ಇಡೋದೇ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಒಂದು 4-5 ಬಾಟಮ್ನ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಅರ್ಥ ಆಗುತ್ತೆ, ಅಂದರೆ ಈಸಿ ಆಗುತ್ತೆ. ಇದನ್ನು ಈ ಟೈಮಲ್ಲಿ ಸ್ವಲ್ಪ ಹ್ಯಾಂಡ್ಲಿಂಗ್ ಮಾಡಿಕೊಂಡು ಫ್ರಿಲ್ಸ್ ಇಟ್ಕೊಳ್ಳೋದೆ ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು. ಇನ್ನು ಮಿಕ್ಕಿರೋದನ್ನೆಲ್ಲ ಈಸಿಯಾಗೆ ಸ್ಟಿಚ್ ಮಾಡ್ಬೋದು. ಈ ಕಡೆ ಸೈಡ್ ನಾಚ್ ಇರುತ್ತೆ ನೋಡಿ, ಅಲ್ಲಿವರೆಗೂ ಫ್ರಿಲ್ಸ್ ಬರುತ್ತೆ. ಇಲ್ಲಿ ಸೆಂಟ್ರ್ ನಾಚ್ ಇರುತ್ತೆ. ಈಗ ಈ ಕಡೆ ಸೈಡು ಈ ಕಚ್ಚಾ ಇದೆ ಅಲ್ವ, ಈ ಕಚ್ಚಾ ಮತ್ತು ಇದು ಸೆಂಟ್ರ್ ಎರಡನ್ನು ಜೋಡಿಸ್ಕೊಂಡು ಸ್ಟ್ರೈಟಾಗಿ ಎಳ್ಕೊಂಡ್ರೆ ಇನ್ನು ಎಷ್ಟು ಮಿಕ್ಕಿದೆ ನೋಡ್ಕೊಳ್ಳಿ ಕ್ಲಾತು. ಮಿಕ್ಕಿರೋದನ್ನು ಈ ರೀತಿ ಫೋಲ್ಡ್ ಮಾಡಿ ಸರಿ ಹೋಗುತ್ತೆ. ಮತ್ತು ಸ್ಟ್ರೈಟಾಗಿ ಸ್ಟಿಚ್ ಮಾಡಿ, ಇದು ಸೆಂಟ್ರು ಅಂದರೆ ಬ್ಯಾಕ್ ಸೈಡ್ದು ಈ ಕಚ್ಚಾ. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡಬೇಕು. ಈ ಕಡೆ ಸೈಡ್ ಬರುತ್ತೆ, ಕಾಣಿಸ್ತಾ ಇದೆ ಅಲ್ವ, ಈ ಕಡೆ ಸೈಡ್ ನಾಚು ಈ ರೀತಿ ಸ್ವಲ್ಪ ಸ್ಟಾಪ್ ಮಾಡಿ, ನಂತರ ಫ್ರಿಲ್ಸು ಈಗ ಆಪೋಸಿಟಲ್ಲಿ ಇಟ್ಕೊಳ್ಬೇಕು. ಅಂದರೆ ಫಸ್ಟ್ ನಮ್ಮ ಸೈಡ್ ಇಟ್ವಲ್ವ, ಈಗ ಆಪೋಸಿಟ್ಟು ಈ ರೀತಿ. ಈ ಕೆಳಗಡೆ ಫ್ರಿಲ್ ಕಾಣಿಸ್ತಿದೆ ಅಲ್ವ, ಇದ್ರ ಲೆವೆಲ್ಗೆ ಈ ಫ್ರಿಲ್ನ ಇಟ್ಕೊಳ್ಬೇಕು 1 ಇಂಚ್. ಈ ಕೆಳಗಡೆ ಫ್ರಿಲ್ಲು ಮೇಲ್ಗಡೆ ಕಾಣಿಸುತ್ತೆ ಮಾರ್ಜಿನ್ನು, ಅಲ್ಲಿಗೆ ಕರೆಕ್ಟಾಗಿ ಇದನ್ನು ಫೋಲ್ಡ್ ಮಾಡಿ ಈ ರೀತಿ ತಗೊಳ್ಬೇಕು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಬರುತ್ತೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಈ ಫ್ರಿಲ್ಸ್ ಇಟ್ಕೊಳ್ಳೋದು ಬಾಟಮಲ್ಲಿ ಕಷ್ಟ ಏನಿಲ್ಲ, ಕಲಿಯೋವರೆಗೂ ಅಷ್ಟೇ. ಓಕೆನಾ. ಇಲ್ಲಿಗೆ ಫ್ರಿಲ್ಸ್ ಕಂಪ್ಲೀಟ್ ಆಯಿತು. ಈ ರೀತಿ ಫ್ರಿಲ್ಸ್ ಇಟ್ಕೊಳ್ಳೋದು ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ. ವೀಡಿಯೋನ ಇನ್ನೊಂದು ಸಾರಿ ನೋಡಿ ಪ್ರಾಕ್ಟೀಸ್ ಮಾಡಬೇಕು ನೀವು, ಅಂದರೆ ಟ್ರಯಲ್ ಮಾಡ್ತಾ ಇರಬೇಕು, ಆಗಲೇ ನಿಮ್ಗೊಂದು ಐಡಿಯಾ ಬರುತ್ತೆ. ವೀಡಿಯೋ ನೋಡಿದಾಗ ಸ್ವಲ್ಪ ಕನ್ಫ್ಯೂಸ್ ಅನಿಸೋದು, ನೀವು ಪ್ರಾಕ್ಟೀಸ್ ಮಾಡಿದರೆ ಅದು ಗೊತ್ತಾಗುತ್ತೆ. ಇದಕ್ಕೆ ಓವರ್ಲಾಕ್ನ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ಇದಕ್ಕೆ ಓವರ್ಲಾಕ್ನ ಮಾಡ್ಕೊಂಡ ನಂತರ ಒಳಗಡೆ ಸೈಡಿಂದ ಅಂದರೆ ಸೀದಾ ಮೇಲೆಯಿಂದ ಈ ಕಚ್ಚಾ ಇರುತ್ತಲ್ವ, ಈ ಕಚ್ಚಾನ ಈ ಕಡೆ ಸೈಡು ಈ ರೀತಿ ನೀಟಾಗಿ ಅಂದ್ಕೊಂಡು
ಒಂದು ಪಾಯಿಂಟೆಡ್ ಹೊಲಿಗೆನ ಹಾಕ್ಕೊಳ್ಬೇಕು. ಲಾಸ್ಟು ಸ್ಟಿಚ್ ಇದು ಬಾಟಮಲ್ಲಿ ಪಾಯಿಂಟೆಡ್ ಹೊಲಿಗೆ ಸ್ಟಾರ್ಟಿಂಗಲ್ಲಿ ರಫ್ ಮಾಡಿ ಟೈಟಾಗೆ ಎಳೆದು ಸ್ಟಿಚ್ನ ಹಾಕಿ ಇದಕ್ಕೆ ಕಚ್ಚಾ ನೇಪ ಸೈಡ್ ಇರಲಿ, ಈ ಕಡೆ ಸೈಡ್ ಈ ರೀತಿ ಎರಡು ಕೈಯಿಂದ ಟೈಟಾಗಿ ಈ ರೀತಿ ಎಳೆದು ಸ್ಟಿಚ್ ಮಾಡಿ. ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಮತ್ತೆ ರಫ್ ಮಾಡಿ ಥ್ರೆಡ್ನ ಕಟ್ ಮಾಡಿ. ಇಷ್ಟು ಕಂಪ್ಲೀಟ್ ಇದು ಚೂಡಿದಾರ್ ಬಾಟಮ್ದು ಸ್ಟಿಚಿಂಗು. ವಿಡಿಯೋ ಲೆಂತು ಜಾಸ್ತಿನೇ ಆಗಿದೆ, ಬಟ್ ಪರವಾಗಿಲ್ಲ. ನಿಮಗೇನಂದ್ರೆ ಕಂಪ್ಲೀಟ್ ಸ್ಟಿಚ್ನ ಬಾಟಮ್ ಸ್ಟಿಚಿಂಗ್ನ ತಿಳಿಸ್ಕೊಡ್ಬೇಕು ಅಂತ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೀನಿ. ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಫ್ರಿಲ್ಸು ನೋಡ್ಬೋದು ಸೈಡ್ಗೆ, ಈ ಕಡೆ ಸೈಡು ಮತ್ತು ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಫ್ರಿಲ್ಸ್. ಓಕೆನಾ? ಇದು ನೀವು ಇನ್ನೂ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಮೆಜರ್ಮೆಂಟ್ಸ್ನ ಒಂದೊಂದು ಫ್ರಿಲ್ಸ್ನ ಫೋಲ್ಡ್ ಮಾಡಿ ಇಡ್ತೀರಿ, ಇನ್ನೂ ಅಷ್ಟು ನೀಟಾಗಿ ಕಾಣಿಸುತ್ತೆ. ಇದು ಕಂಪ್ಲೀಟು ಚೂಡಿದಾರ್ ಸೆಮಿ ಪಟೇಲ ಬಾಟಮು ಸ್ಟಿಚಿಂಗು. ಫಿನಿಶಿಂಗು ನೋಡ್ಬೋದು, ತುಂಬ ನೀಟಾಗೇ ಇದೆ ಫಿನಿಶಿಂಗು. ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ಆದರೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನೋ ಸ್ಟೆಪ್ ಬೈ ಸ್ಟೆಪ್ಪು, ಸೇಮ್ ಅದೇ ರೀತಿಯೇ ಫಾಲೋ ಮಾಡಿ ನೀವು ಒಂದಷ್ಟು ಬಾಟಮ್ಸ್ನ ಸ್ಟಿಚ್ ಮಾಡಿ. ಓಕೆನಾ? ಸ್ಟಿಚ್ ಮಾಡಿದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಮೆಥಡ್ ಅಂತೂ ಇಷ್ಟೇ. ನೀವು ಈ ಮೆಥಡ್ನಲ್ಲೇ ಫಾಲೋ ಮಾಡಿ ಸ್ಟಿಚಿಂಗ್ನ ಮಾಡಿ 100% ಇದು ಫಿನಿಶಿಂಗು ಬರುತ್ತೆ ಮತ್ತು ಫಿಟ್ಟಿಂಗು ನೀಟಾಗಿ ಇರುತ್ತೆ. ನೀವು ಕಲ್ತ್ಕೊಳ್ತೀರ ಬಾಟಮ್ ಕಂಪ್ಲೀಟು ಸ್ಟಿಚಿಂಗ್ ಮಾಡೋದು. ಇದೊಂದು ವೀಡಿಯೋ ಸಾಕು ನಿಮಗೆ. ಓಕೆ, ಇಷ್ಟು ಈ ವಿಡಿಯೋದಲ್ಲಿ ನೀವು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರ ಅಂದರೆ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಯೂಸ್ ಆಗಿದೆ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದರೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಇಲ್ಲವೋ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಥ್ಯಾಂಕ್ ಯು. ಇನ್ನೂ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆನ್ ಮಾಡಿ ಇಟ್ಕೊಳ್ಳಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.